ಸಹಾಯಕ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಶಿವಕುಮಾರ್ ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರಿಂದ ಮನೆ ಮನೆ ಭೇಟಿ ನೀಡಿ ಬಾಲ್ಯ ವಿವಾಹದ ಬಗ್ಗೆ ಜಾಗೃತಿ ಮೂಡಿಸಲಾಗುತ್ತಿದೆ. ಬಾಲ್ಯ ವಿವಾಹ ಮಾಡುವ ಪೋಷಕರಿಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮತ್ತು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳಿಂದ ಎಚ್ಚರಿಕೆ ಪತ್ರ ರವಾನಿಸಲಾಗುತ್ತಿದೆ. ನಂಜನಗೂಡು ತಾಲೂಕಿನ ಹೊಸಹಳ್ಳಿಯಲ್ಲಿ ಮನೆ ಮನೆಗೆ ತಲುಪುತ್ತಿರುವ ಅಧಿಕಾರಿಗಳು ಬಾಲ್ಯ ವಿವಾಹ ಮಾಡದಂತೆ ಎಚ್ಚರಿಕೆ ನೀಡುತ್ತಿದ್ದಾರೆ. ನಂಜನಗೂಡಿನಲ್ಲಿ ಬಾಲ್ಯ ವಿವಾಹದ ಕುರಿತು ಅರಿವು ಮೂಡಿಸಲು ಈ ವಿನೂತನ ಕಾರ್ಯಕ್ರಮಕ್ಕೆ ಇಂದು ಚಾಲನೆ ದೊರೆತಿದೆ. ನಂಜನಗೂಡು ತಾಲೂಕಿನಲ್ಲಿ ಹೆಚ್ಚು ಬಾಲ್ಯ ವಿವಾಹ ಪ್ರಕರಣಗಳು ಬೆಳಕಿಗೆ ಬಂದಿರುವ ಹಿನ್ನೆಲೆಯಲ್ಲಿ ದಕ್ಷಿಣ ಕಾಶಿಯಿಂದಲೇ ಜಾಗೃತಿ ಕಾರ್ಯಕ್ರಮ ಶುರುವಾಗಿದೆ. ಬಾಲ್ಯ ವಿವಾಹ ನೆರವೇರಿಸಿದರೆ ಪೋಷಕರಿಗೆ 2 ವರ್ಷ ಜೈಲು ಶಿಕ್ಷೆ, 1 ರಿಂದ 2 ಲಕ್ಷ ರು ದಂಡ ವಿಧಿಸಲಾಗುತ್ತದೆ. ಮದುವೆ ಆಗುವ 21 ವರ್ಷ ಮೇಲ್ಪಟ್ಟ ಹುಡುಗನಿಗೆ ನೇರ ಜೈಲು ಶಿಕ್ಷೆ, 21 ವರ್ಷ ಒಳಗಿನ ಹುಡುಗನ ಪೋಷಕರಿಗೆ ಜೈಲು ಶಿಕ್ಷೆ. ಬಾಲ್ಯ ವಿವಾಹದಿಂದ ಹುಡುಗಿ ಗರ್ಭಿಣಿಯಾದರೆ ಪೋಕ್ಸೋ ಪ್ರಕರಣ ದಾಖಲಿಸಲಾಗುತ್ತದೆ ಎಂಬ ಎಚ್ಚರಿಕೆಯ ಅಂಶಗಳನ್ನೊಳಗೊಂಡ ಎಚ್ಚರಿಕೆ ಪತ್ರವನ್ನು ಪೋಷಕರಿಗೆ ನೀಡಿ ಅರಿವು ಮೂಡಿಸಲಾಗುತ್ತಿದೆ. ಅಲ್ಲದೆ ಮಕ್ಕಳ ಪೋಷಕರಿಂದ ಸಹಿ ಪಡೆಯಲಾಗುತ್ತಿದೆ. ನಂಜನಗೂಡು ತಾಲೂಕಿನ ಹೊಸಹಳ್ಳಿ ಗ್ರಾಮದಿಂದ ಮೊಟ್ಟ ಮೊದಲ ಬಾರಿಗೆ ಪ್ರಾರಂಭವಾಗಿರುವ ಈ ವಿನೂತನ ಕಾರ್ಯಕ್ರಮ ಮೈಸೂರು ಜಿಲ್ಲೆಯಾದ್ಯಂತ ನಡೆಸಲು ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಎಂದು ಮಾಹಿತಿ ತಿಳಿದು ಬಂದಿದೆ. ನಂಜನಗೂಡು ಸಹಾಯಕ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಶಿವಕುಮಾರ್ ಕಾರ್ಯವೈಖರಿಗೆ ಹ್ಯಾಟ್ಸ್ ಆಫ್ ಎನ್ನುತ್ತಿದ್ದಾರೆ ನಂಜನಗೂಡಿನ ಮಹಾಜನತೆ. ಇತ್ತೀಚೆಗೆ ನಮ್ಮ ತಾಲೂಕಿನಲ್ಲಿ ನಂಜನಗೂಡು ತಾಲೂಕಿನಲ್ಲಿ ಬಾಲ್ಯ ವಿವಾಹದ ಬಗ್ಗೆ ವ್ಯಾಪಕವಾಗಿ ದೂರುಗಳು ಸ್ವೀಕೃತವಾಗ್ತಿತ್ತು. ಈ ಹಿನ್ನೆಲೆಯಲ್ಲಿ ನಾವು ಅನೇಕ ಶಾಲೆಗಳಲ್ಲಿ ಹಾಗೂ ವಿವಿಧ ಸಭೆಗಳಲ್ಲಿ, ಗ್ರಾಮ ಸಭೆಗಳಲ್ಲಿ ಸಹ ಹೆಚ್ಚಿನ ಮಟ್ಟದ ಅರಿವು ಮೂಡಿಸೋದು ಸಹ ಅನೇಕ ಪೋಷಕರು ಸ್ವಲ್ಪ ಕೆಲವರೆಲ್ಲ ಅದನ್ನು ತೀವ್ರವಾಗಿ ಪರಿಗಣಿಸದೆ ಹಾಗೂ ಸಹ ಇಷ್ಟೆಲ್ಲ ಹೇಳಿದರೂ ಸಹ ಬಾಲ್ಯ ವಿವಾಹ ನಡೀತಾನೆ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಹೊಸದಾಗಿ ನಾವು ಒಂದು ಚಿಂತನೆ ಮಾಡೋ ಒಂದು ಉದ್ದೇಶದಿಂದ ನಾವೇನು ಮಾಡಿದ್ವಿ, ಒಂದು ಪ್ಲ್ಯಾನ್ ಮಾಡಿದ್ವಿ ನಮ್ಮ ಇಲಾಖೆಯಿಂದ. ಅದು ವಿಶೇಷವಾಗಿ ನಂಜನಗೂಡು ಶಿಶುಭಿವೃದ್ಧಿ ಯೋಜನೆಯಿಂದಲೇ. ಕಾರಣ ಏನಪ್ಪ ಅಂದರೆ, ಪ್ರತಿ ಮನೆಗೂ 14 ರಿಂದ 18 ವರ್ಷ ಎಲ್ಲೆಲ್ಲಿ ಮಕ್ಕಳಿರ್ತವೆ, ಹೆಣ್ಮಕ್ಳು, ಆ ಮಕ್ಕಳಿಗೆ ಮನೆಗಳಿಗೆ ಹೋಗಿ ಒಂದು ಅರಿವು ಮೂಡಿಸ್ಬೇಕಾಗಿತ್ತು. ಆ ಅರಿವು ಏನಪ್ಪ ಅಂತಂದರೆ, ಪ್ರತಿಯೊಂದು ಮನೆಗೂ ಹೋಗಿ ಆ ಮಗುಗೆ ಹಾಗೂ ತಂದೆ ತಾಯಿಗಳ ಸಮ್ಮುಖದಲ್ಲಿ ಅವ್ರಿಗೊಂದು ಲೆಟ್ರು ಪಾಸ್ ಮಾಡಿದ್ವಿ ಪ್ರತಿಯೊಂದು ಮನೆಗೂ. ಕಾರಣ ಏನಪ್ಪ ಅಂದರೆ, ಆ ಲೆಟ್ರಲ್ಲಿ ಏನಂತ ಇದೆ ಅಂದರೆ, ಬಾಲ್ಯಕ್ಕೆ ಸಂಬಂಧಪಟ್ಟಂಗೆ ಏನೇನು ಶಿಕ್ಷೆಗಳಿದೆ ಹಾಗೂ ಪೋಕ್ಸೋ ಕಾಯ್ದೆ, ಅಕಸ್ಮಾತ್ ಹುಡುಗಿ ಏನಾದ್ರು 18 ವರ್ಷಕ್ಕೂ ಮುಂಚೆ ಗರ್ಭಿಣಿಯಾದಲ್ಲಿ ಪೋಕ್ಸೋ ಕಾಯ್ದೆ ಇರುವಂತಹ ಶಿಕ್ಷೆಗಳಿರುವಂಥದ್ದನ್ನೆಲ್ಲ ನಾವು ಅದನ್ನು ಆ ಲೆಟ್ರಲ್ಲಿ ನಾವು ಬರೆದು ಕೊಟ್ಟಿದ್ದೀವಿ. ಏನಪ್ಪ ಅಂದರೆ, ಬಾಲ್ಯದಲ್ಲಿ 1 ರಿಂದ 2 ವರ್ಷ ಜೈಲು ಶಿಕ್ಷೆ, ಆಮೇಲೆ 2 ಲಕ್ಷ ಗಂಟ ದಂಡ, ಹಾಗೂ ಅಕಸ್ಮಾತ್ ಮಗು ಏನಾದರೂ 18 ವರ್ಷಕ್ಕೂ ಮುಂಚೆ ಏನಾದರೂ ಹೆಣ್ಮಗು ಗರ್ಭಿಣಿ ಆದರೆ ಅದಕ್ಕೆ ಸಂಬಂಧಪಟ್ಟ ಕಾರಣಕರ್ತರಾದ ಹುಡುಗನಿಗೆ ಜಾಮೀನು ರಹಿತ ವಾರೆಂಟ್, ಅದು ಜಾಮೀನು ರಹಿತ ಶಿಕ್ಷೆ, ಅಂದರೆ ಜೈಲು ಶಿಕ್ಷೆ ನೇರವಾಗಿ ಅವ್ರಿಗೆ ಯಾವುದೇ ಕಾರಣಕ್ಕೂ ಅವ್ರಿಗೆ ಜಾಮೀನು ಕೊಡೋಂಥದ್ದು ಇಲ್ಲ. ಜೊತೆ ಏನಪ್ಪ ಅಂತಂದರೆ, ಅವರ ಅಕಸ್ಮಾತ್ ಹುಡುಗಂಗೂ ಏನಾರು 21 ವರ್ಷ ಮುಂಚೆನೇ ಅವ್ನಿಗಿದ್ರೆ ಅವ್ರ ತಂದೆ ತಾಯಿಗಳಿಗೂ ಸಹ ಈ ಪೋಕ್ಸೋ ಕಾಯ್ದೆ ಅನ್ವಯ ಆಗುತ್ತೆ ಅಂತ ಅವ್ರಿಗೆ ಮನವರಿಕೆ ಮಾಡಿದ್ದೀವಿ. ಕುಮಾರ್, CTV ನ್ಯೂಸ್, ನಂಜನಗೂಡು.